ಇನ್ನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಪ್ರಧಾನಿ ಮೋದಿ 11 ದಿನಗಳ ಕಾಲ ಉಪವಾಸವಿದ್ದು ಕಠಿಣ ವ್ರತಾಚರಣೆ ಮಾಡಿದ್ರು. ಆದರೆ ಈಗ ಮೋದಿ ಅವರ ಈ ವ್ರತದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಶುರುವಾಗಿದೆ. ಅಷ್ಟಕ್ಕೂ ಏನೇ ಅನುಮಾನ, ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ 11 ದಿನಗಳ ಕಠಿಣ ಯಮನಿಯಮ ವ್ರತಾಚರಣೆ ಮಾಡಿದ್ರು. ಕೇವಲ ಹಣ್ಣು, ಹಾಲು, ಎಳನೀರು ಹೀಗೆ ದ್ರವಾಹಾರವನ್ನ ಮಾತ್ರ ಸೇವಿಸಿದ್ರು. ಚಾಪೆ ಮೇಲೆ ಮಲಗಿದ್ರು. ಆದ್ರೆ ಪ್ರಧಾನಿ ಮೋದಿಯವರ ವ್ರತಾಚರಣೆ ಬಗ್ಗೆ ಕಾಂಗ್ರೆಸ್ಸಿಗರು ಅನುಮಾನದ ನೋಟವನ್ನ ಬೀರಿದ್ದಾರೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮೋದಿ ವ್ರತಾಚರಣೆ ಬಗ್ಗೆ ಮಾಜಿ ಸಿಎಂ ಮೊಯ್ಲಿ ಅನುಮಾನ. ಎಳ್ನೀರನ್ನೇ ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲ್ಯಾಪ್ಸ್ ಆಗ್ತಾನೆ. ಹೇಳಿದ್ರಲ್ಲ, ಇದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವೀರಪ್ಪ ಮೊಯ್ಲಿಯವರ ಮಾತುಗಳು. ಬರೀ ಎಳನೀರು ಕುಡಿದ್ರೆ 2 ದಿನದಲ್ಲಿ ಮನುಷ್ಯ ಕುಸಿದು ಬೀಳ್ತಾನೆ. 11 ದಿನ ಉಪವಾಸ ಮಾಡಿದ್ರೆ ಬದುಕೋಕೆ ಆಗಲ್ಲ ಅಂತ ಛೇಡಿಸಿದ್ದಾರೆ. ಅವರು ಉಪವಾಸ ವ್ರತ ಕೈಗೊಂಡಿದ್ದಾದ್ರೆ ನಾನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಬರೀ ಎಳ್ನೀರನ್ನೇ ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲ್ಯಾಪ್ಸ್ ಆಗ್ತಾನೆ. ಆದ್ರಿಂದ 2 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿದೆ. ವ್ಯಕ್ತಿ ಧರ್ಮವನ್ನ ಪಾಲಿಸದೇ ಇರತಕ್ಕಂಥ ಮೋದಿಯವರು ನಿನ್ನೆ ಗರ್ಭಗುಡಿಯಲ್ಲಿ ಕುಳಿತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಉಪನ್ಯಾಸ ಇನ್ನೊಂದಿಲ್ಲ ಅಂತೇಳಿ ಮೊಯ್ಲಿ ವಿರುದ್ಧ ತಿರುಗಿ ಬಿದ್ದ ಕಮಲ ನಾಯಕರು. ಮೋದಿ ಉಪವಾಸದ ಬಗ್ಗೆ ಪ್ರಶ್ನೆ ಎತ್ತಿರೋ ಮೊಯ್ಲಿ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ನವರು ದಿನ ಕುಡಿದು ಹೇಗೆ ಬದುಕುತ್ತಿದ್ದಾರೆ ಅಂತ ಅರವಿಂದ್ ಬೆಲ್ಲದ್ ಕುಹಕವಾಡಿದ್ರೆ, ಕಾಂಗ್ರೆಸ್ನವರು ಬಾಬರ್ ಸಂತಾನ ಪ್ರೀತಿಸಿದಷ್ಟು ಅವರಪ್ಪನನ್ನ ಪ್ರೀತಿಸ್ತಾರೋ ಗೊತ್ತಿಲ್ಲ ಅಂತ ಸಿಟಿ ರವಿ ಕುಟುಕಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನಿಂದ ಮೊಯ್ಲಿಯವರ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ. ಅದು ಇಲ್ಲಿ ಸಮಸ್ಯೆ ನಿರ್ಮಾಣ ಆಗಿರೋದು, ಕಾಂಗ್ರೆಸ್ ಬಾಬರ್ರು ಮತ್ತು ಅವನ ಸಂತಾನವನ್ನ ಅವ್ರ ಅಪ್ಪಂದಿರಿಗಿಂತ ಜಾಸ್ತಿ ಹೊತ್ಕೊಂಡಿರೋದ್ರಿಂದ ಸಮಸ್ಯೆ. ಈಗ ನಮಗೂ ಅಲ್ಲ, ಅವ್ರು ಕಾಂಗ್ರೆಸ್ ಲೀಡರ್ಗಳು ದಿನಪ್ರತಿ ಈ ರೀತಿ ಕುಡಿದು ಅವ್ರು ಹೆಂಗೆ ಜೀವಂತ ಇರ್ತಾರೆ ಅಂತ ಹೇಳಿ ನಮಗೂ ಬಹಳ ದೊಡ್ಡ ಪವಾಡ ಅನಿಸುತ್ತೆ. ವೀರಪ್ಪ ಮೊಯ್ಲಿ ಬೆನ್ನಿಗೆ ನಿಂತ ಕೈ ನಾಯಕರು. ಇನ್ನು ಕೈ ನಾಯಕರು ಮೊಯ್ಲಿ ಬೆನ್ನಿಗೆ ನಿಂತಿದ್ದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೈಯಲ್ಲಿ ಮಂತ್ರಾಕ್ಷತೆ, ಮಗಲ್ನಲ್ಲಿ ದೊಣ್ಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು. ನಮಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ ನಮಗೆ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ರಾಜಕೀಯ ಧಗಧಗ ಅಂತಿತ್ತು. ಆದ್ರೀಗ ಮೋದಿ ವ್ರತಾಚರಣೆಯ ವಿಷಯವು ರಾಜಕೀಯ ವಾಗ್ಯುದ್ಧದ ಪಟ್ಟಿಗೆ ಸೇರ್ಪಡೆ ಆಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.